ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ. ಸೊ ಆಯಿತಾ ಎಲ್ರದ್ದು ಬ್ರೇಕ್ಫಾಸ್ಟ್? ಜಸ್ಟ್ ನಂದು ಇವಾಗ ಬ್ರೇಕ್ಫಾಸ್ಟ್ ಆಯಿತು. 12 ಗಂಟೆ 10 ನಿಮಿಷ ಟೈಮಿಂಗ್ ಸಮೇತ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಏನು ಅನ್ನಿಸ್ತು, ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಪ್ರೀತಿ ಕೊಡಿ, ಒಂದು ಸಪೋರ್ಟ್ ಕೊಡಿ ಅಂತಷ್ಟೇ ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 3 ಗಂಟೆಗೆ ಎಚ್ಚರಿಕೆ ಆಗಿದ್ದು ಗೈಸ್. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕು, ಇಂಟ್ರಡಕ್ಷನ್ ಕೊಟ್ಕೋಬೇಕು ಅನ್ಕೋತಾನೆ ಇದೆ, ಆಗಲೇ ಇಲ್ಲ. ಹರಿ ಬರಿ ಕೆಲಸ. ಸೊ ನಿಮಗೆ ಗೊತ್ತು, ವಾರ ಪೂಜೆ, ದೇವಸ್ಥಾನ ವಿಸಿಟ್, ತಿಂಡಿ, ಬ್ರೇಕ್ಫಾಸ್ಟ್, ಮಕ್ಕಳು ನೋಡ್ಕೋ, ವಿಕಿನ ಸ್ವಿಮ್ಮಿಂದ ಕರ್ಕೊಂಬ, ಟ್ಯೂಷನಿಗೆ ಬಿಡು. ಯಪ್ಪ, ಕೆಳಗಡೆ ಗೋಡೌನಲ್ಲಿ ಕೆಲಸ ಆಯಿತು. ಇಷ್ಟ ತನಕ ಕೆಲಸ ಮಾಡಿ ನೋಡಿ ಫುಲ್ಲು ಸುಸ್ತಾಗಿದೆ, ಟಯರ್ಡ್ ಆಗೋಯಿತು ನನಗಂತೂ. ಸೊ ಸತೀಶು, ಚಾರು ಇಬ್ಬರು ಹಳಸಿನೆಣ್ಣು ಕೂಡ ಕಟ್ ಮಾಡಿದ್ರು. ಜಸ್ಟ್ ಇವಾಗ ತಿಂಡಿ ತಿಂದೆ ನೋಡಿ. ಪಪ್ಪಾಯ ಕಟ್ ಮಾಡಿಟ್ಟಿರೋದು ಬೆಳಗ್ಗೆ. ಪಪ್ಪಾಯ ತಿನ್ನೋಕ್ಕೂ ನನಗೆ ಟೈಮ್ ಇಲ್ಲ. ಹಳಸಿನೆಣ್ಣು ಈಗ ಜಸ್ಟ್ ಕಟ್ ಮಾಡ್ಕೊಂಬಂದು ಇಟ್ಟಿದ್ದಂಥ ಹಳಸಿನೆಣ್ಣು ತುಂಬ ಹಣ್ಣಾಗ್ಬಿಟ್ಟಿದೆ. ಸಖತ್ ಸ್ವೀಟ್. ಹಳಸಿನೆಣ್ಣು ಬೇಕಾ? ಎವಿ ಸ್ವೀಟು ಗೈಸ್. ಎಲ್ಲ ಮ್ಯಾಂಗೋ ತಿಂದ್ರಾ ಈ ಸೀಸನ್? ಕಮೆಂಟ್ ಮಾಡಿ. ನಾನು ಈ ಸೀಸನ್ ಅಂತೂ ಒಂದು ಮ್ಯಾಂಗೋನೂ ತಿಂದಿಲ್ಲ. ನೀವೆಲ್ಲ ತಿಂದ್ರಾ? ನಿಮಗೆಲ್ಲ ಮ್ಯಾಂಗೋ ಸಿಕ್ಕಿತ್ತಾ? ಕಮೆಂಟಲ್ಲಿ ಹೇಳಿ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ಎಲ್ಲಿ ಹೋಗ್ಬಿಡಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್. ಇವತ್ತು 3 ಗಂಟೆಗೆ ಸ್ಟಾರ್ಟ್ ಆಯಿತು. ನಿದ್ರೆ ಬರಲಿಲ್ಲ. ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ 1 ಅವರ್ ವಾಕ್ ಮುಗಿಸ್ಕೊಂಡು ಬಂದೆ. ಪೋರ್ಟಿಕೋ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡು, ಮಳೆ ಬಂತು ಅಂದರೆ ನನಗೆ ಟೆನ್ಷನ್ ಆಗುತ್ತೆ. ರೋಡ್ ಫುಲ್ ಕಸ ನಮ್ಮನೆ ಹತ್ರ ಬಂದು ಬಿದ್ದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ 3 ಮೂಟೆ ಕಸ, ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿ, ಹೊಸ್ಲೆಲ್ಲ ರೆಡಿ ಮಾಡಿ, ಒಂದು ಹೊಸದು ಹೂ ಕೂಡ ಬಿಟ್ಟಿತ್ತು, ಅದನ್ನು ನೋಡ್ತಾಯಿದ್ದೆ. ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ದಿನ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿತ್ತು. ಪಾಲಕ್ ಸೊಪ್ಪು, ಚುಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಇತ್ತು. ಎಲ್ಲ ಕಟ್ ಮಾಡಿ, ತರಕಾರಿ, ಕ್ಯಾರೆಟ್, ಬೀನ್ಸ್ ಹಾಕಿ, ಗೆಡ್ಡೆಕೋಸು ಹಾಕಿ, ಒಂದು ಸೊಪ್ಪಿನ ಪಲಾವ್ ಅಥವಾ ಮೇಥಿ ಪಲಾವ್ ಏನಾದರೂ ಕರಿಬೋದು, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ಪೂಜೆಗೂ ಆಗುತ್ತೆ ಅಂತ ಹೇಳಿ, ಗುರುವಾರ ಆಗೋದ್ರಿಂದ ರಾಘವೇಂದ್ರ ಸ್ವಾಮಿಗೂ ಪೂಜೆಗೆ ನೈವೇದ್ಯಕ್ಕಾಗುತ್ತೆ ಅಂತ ಹಾಲು ಖೀರು ಮಾಡಿದ್ದೀನಿ. ಜೊತೆಗೆ ಮೊಸರು ರಾಯ್ತ ಕೂಡ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ? ಒಂದಾದರೆ ಮಾಡಿಬಿಡ್ಬೋದು. ನಮ್ಮ ಮನೇಲಿ 2-3 ಥರ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಸೊ ಖುಷಿಯಿಂದನೇ ಮಾಡ್ತೀನಿ, ಬೇಜಾರಂತ ಏನೂ ಇಲ್ಲ. ಸೊ ಈ ಕಡೆ ಪಲಾವ್ ರೆಡಿ ಆಗ್ತಾಯಿತ್ತು, ಈ ಕಡೆ ಖೀರ್ ಆಲ್ರೆಡಿ ರೆಡಿಯಾಗಿದೆ. ಈಗ ಅಕ್ಕಿ ಎಲ್ಲ ನೆನೆಸಿದ್ದೆ, ಗಂಜಿ ಮಾಡಿದ ಪಾತ್ರೆಗಳು ತೊಳಿಬೇಕಾಗಿತ್ತು. ಸೊ ನಾನು ಯೂಸ್ ಮಾಡೋದು ಬುಲೆಟ್ ರೈಸ್. 1 ಲೋಟಕ್ಕೆ 2 ಲೋಟ ನೀರು, ಸ್ವಲ್ಪ ಮೊಸರು, ನಿಂಬೆ ರಸ ಆ್ಯಡ್ ಮಾಡಿದ್ರೆ ಸಖತ್ತಾಗುತ್ತೆ ಯಾವುದೇ ಪಲಾವ್ ಆದರೂ ಕೂಡ. ಸೊ ಅಕ್ಕಿ ಎಲ್ಲ ತೊಳೆದು 1 10 ನಿಮಿಷ ನೆನೆಸಿದ್ದು, ಈಗ ತರಕಾರಿ ಎಲ್ಲ ಬೆಂದಿದೆ ಅಂತ ನೋಡಿ, ಉಪ್ಪು ಖಾರ ಎಲ್ಲ ನೋಡಿ, ಅಕ್ಕಿನ ಆ್ಯಡ್ ಮಾಡಿ ದಮ್ ಕಟ್ಟೋದಷ್ಟೇ ಬ್ಯಾಲೆನ್ಸು. ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಸ ಗುಡಿಸಿ, ಪಾತ್ರೆ ತೊಳೆದು, ಬಟ್ಟೆ ವಾಶ್ ಮಾಡಿ, ಹಿಂದಿನ ಬ್ಲಾಗಲ್ಲಿ ಎಲ್ಲ ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಿದ್ದೆ, ಪೂಜೆಗೆ ಈಸಿ ಆಗುತ್ತೆ ಅಂತ. ಸೊ ಅಡುಗೆ ಮನೆಯೂ ಬ್ಯಾಕ್ ಟು ಬ್ಯಾಕ್ ಎಲ್ಲ ನೀಟಾಗಿ ಸೋಪ್ ಆಯಿಲ್ ಎಲ್ಲ ಹಾಕ್ಕೊಂಡು, ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು, ಕಸ ಒಂದು ಕೊಡಬೇಕಿತ್ತು. ಸೊ ನನ್ನ ಮಗಳು ಕಸ ಕೊಡ್ತಿದ್ಲು. ಅಷ್ಟರಲ್ಲಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು, ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿ, ಖೀರೆಲ್ಲ ನೈವೇದ್ಯಕ್ಕಿಟ್ಟು, ಬಾಳೆಹಣ್ಣೆಲ್ಲ ತರಿಸಿಟ್ಟು, ಇವತ್ತಿನ ಮಹಾಮಂಗಳಾರತಿ ಕೂಡ ಮನೇಲಿ ಮುಗಿಸ್ತಾ ಇದ್ದೀನಿ. ಹೇಗೆ ಪೂಜೆ ಮಾಡಿದ್ದೀನಿ ಕಮೆಂಟ್ ಮಾಡಿ. ಸೊ ನನಗಂತೂ ರೆಗ್ಯುಲರಾಗಿ ನೀವು ನೋಡ್ತಾ ಇರ್ತೀರ ನಂದು ವಾರ ಪೂಜೆ ಪ್ರತಿಯೊಂದೂ. ಸೊ ಇವತ್ತಿನ ಪೂಜೆ ಹೇಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಗುರು ರಾಘವೇಂದ್ರಾಯ ನಮೋ ನಮಃ. ಸೊ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಒಂದು 5-10 ನಿಮಿಷ ಕೂತಿದ್ದು. ಸೊ ನಾನು ಪ್ರಸಾದನ ಸಂಜೆ ತನಕ ತೆಗಿಯಲ್ಲ, ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ. ಸಂಜೆ ಈವ್ನಿಂಗ್ ಪೂಜೆ ಆದಮೇಲೆ ನೈವೇದ್ಯನ ನಾವು ಮನೆಯವರೆಲ್ಲರೂ ಯೂಸ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಆದಮೇಲೆ ನನ್ನ ಮಗಳು ತಿಂಡಿ ಹಾಕ್ಕೊಟ್ಟಿರಲಿಲ್ಲ, ಒಂದೇ ಸಲ ಬಾಯಿ ಬಿಡ್ತಾಯಿದ್ಲು. ಚೂರು ಹಾಕ್ತೀನಿ, ಪಾಯಸ ಹಾಕ್ಕೊಡ್ತೀನಿ, ಹೊಟ್ಟೆ ತುಂಬ ಬರೀ ಪಾಯಸನೇ ತಿನ್ನು ಆಯಿತಾ? ಚೂರು ಸಾಕು, ಖಾರ ಐತೆ ಸಾಕು. ನೀನು ಯಾವಾಗ ನೋಡಿದೆ ಅದು ಖಾರ ಐತೆ ಅಂತ?
ನಾನು ಈಗ ದಮ್ ತೆಗಿತಾ ಇದ್ದೀನಿ, ಸ್ನಾನ ಮಾಡಿ ಪೂಜೆ ಮಾಡಿ ಅವಾಗಲೇ ತಿನ್ಬಿಟ್ಟೆ ನೀನು. ಬಾ ಟೇಬದು ಇದ್ಬಿಟ್ಟು ತಿನ್ನು ಬೇಗ ಬೇಗ. ಫಸ್ಟು ಆಮೇಲೆ ತಿನ್ನುವೆ ಅದನ್ನು, ಫಸ್ಟ್ ಅದನ್ನು ತಿನ್ನು. ಪಾಯಸ ಅಂತ ಬೆಳಿಗ್ಗೆಯಿಂದ ನಾ ಮಾಡಲೇಬಾರ್ದಾಗಿತ್ತು ಇವತ್ತು. ಅದು ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಡವ್ ಹೊಡಿಬೇಡ ಜಾಸ್ತಿ. ತಿನ್ನಕ್ಕೆ ಮುಂಚೆ ಖಾರ 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 ಅಂತ ಬಾಯಿ ಬಿಡ್ತಾ ಇದ್ಲು, ಈಗ ಚಪ್ಪರಿಸ್ಕೊಂಡು ಲೊಟ್ಟೆ ಹಾಕ್ಕೊಂಡು ತಿಂತಾ ಇದ್ದಾಳೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಇದೇ ತಿಂತೀಯಾ? ಖಾರ 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 ಅಂದ್ಬಿಟ್ಟೆ. ತಿನ್ನಿಸ್ಕೊಡು. ನನ್ನ ತಿನ್ನು ಸುಮ್ಮನೆ. ಓ ನಂಗೆ ಬೇರೆ ಟೈಮ್ ಆಗ್ತಾಯಿದೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಇವಳು ಬೇರೆ ತಿನ್ನಿಸ್ಕೊಡು ಅಂತ ಹಠ ಮಾಡ್ತಾಯಿದ್ಲು. ನಿಧಾನಕ್ಕೆ ಕುತ್ಕೊಂಡು ತಿಂತಾಯಿರು, ನಾ ಟೆಂಪಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ. ಅಲ್ಲೆಲ್ಲ ಪೂಜೆ ಅರ್ಚನೆ ಮಹಾಮಂಗಳಾರತಿ ಎಲ್ಲ ಮಾಡಾದಮೇಲೆ ಆಂದೋಲನ ಸರ್ಕಲಲ್ಲಿರೋ ಅಂಥ ಸಾಯಿಬಾಬಾ ಮಂದಿರಕ್ಕೂ ಕೂಡ ಬಂದೆ. ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ನನಗಂತೂ ಟೆಂಪಲ್ಗೆ ಹೋಗಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ನಾನು ಹೋದಾಗ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು, ಇನ್ನೂ ಹೂವಿನ ಅಲಂಕಾರ ಮಾಡಿರಲಿಲ್ಲ. ನಾನು ಪ್ರತಿ ಸಲ ಹೋದಾಗಲೂ ಹೂವಿನ ಅಲಂಕಾರ ಲೇಟಾಗಿರುತ್ತೆ. ಸೊ ಅದು ಒಂದು ಮಿಸ್ ಆಗುತ್ತೆ. ಸೊ ಅಲ್ಲಿಂದ ಬಂದು ಹೊಟ್ಟೆ ತುಂಬ ಹಸಿತಾಯಿತು. ನಾನು ಕೂಡ ಬಿಸಿ ಬಿಸಿ ಪಲಾವ್ ಪಚಡಿ ಹಾಕ್ಕೊಂಡು ತಿಂತಾಯಿದ್ದೆ. ಯಾಕಂದರೆ ಇವತ್ತು ನಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ಹೆಡ್ ಕುಕ್ ಶಂಕರಣ್ಣ ಅಂತ, ಅವ್ರ ಮಿಸ್ಸಸ್ಸು ಅವರೆಲ್ಲ ಬರ್ತೀನಿ ಅಂತ ಕಾಲ್ ಮಾಡಿದರು. ನಾನೆಲ್ಲೋ ಸುಮ್ಮನೆ ಅಂದ್ಕೊಂಡೆ. ಬಟ್ ಅವರು ನಿಜಕ್ಕೂ ಅಪರೂಪಕ್ಕೆ ನಂಗೆ ಕಾಲ್ ಮಾಡಲ್ಲ, ಹಂಗೆ ಏನೋ ತಮಾಷೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಗುರುಮಲಪ್ಪ ಕೂಡ ಬಂದಿದ್ದರು ನಮ್ಮ ಮನೆಗೆ. ಇದು ಊರಿಗೆ ಕರ್ಕೊಂಡೋಗಿ ರೆಡಿ ಆಗಾರ ಹೋಗ್ಬೇಕಾದ್ರೆ ಶಿವನ ಏನಪ್ಪ ಮಾಡೋದು. ಅಯ್ಯೋ 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 ಅಯ್ಯೋ, ಈಗ ಹೋಗಿ ಬಂದೆ 10 ದಿವಸ. ಇನ್ಯಾವ ಊರು ಕರ್ಕೊಂಡು ಹೋಗ್ತಿರ್ರಿ? ತಿರ್ಗಾ ರೆಡಿಯಾಗಿದ್ದು ನೋಡ್ಬಿಟ್ಟು ಸೀರೆ ಉಟ್ಕೊಂಡಿದ್ದೀನಿ ನೋಡ್ಬಿಟ್ಟು. ನಮ್ಮ ಬಾಸ್ ಬೇರೆ ಫೋನ್ ಮಾಡ್ಬೇಕಲ್ಲ ಈಗ ಅಂದ್ಬಿಟ್ಟು, ಸರಿ ಇವತ್ತು ನಾನು ಗಜರ ಟೀಚರ್ಗೆ ಹೋಗಿದ್ದು ಬರ್ತೀನಿ ಸರ್ ಅಂತ ಚೋಡಿ ಹಂಗೆ ಆಗಿದ್ದು ಪ್ಲಾನ. ತಿನ್ನಿ, ಸ್ವಲ್ಪ ತಿಂಡಿ ತಿನ್ನಿ. ಏನಂದ್ರು ಡಾಕ್ಟ್ರು? ಅದೇ ಸ್ಕ್ಯಾನ್ ಮಾಡಿಸಿ ಅಂತ ಹೇಳೋರೆ. ಇವರು ಡ್ರಿಂಕ್ ಮಾಡಬಾರ್ದು, ಜಾಸ್ತಿ ಮಾಡ್ಬಿಡ್ತಾರಲ್ಲ. ಅದೇ ಅವ್ರಿಗೆ ನಾವೆಲ್ಲ ಹೇಳಿ ಹೇಳಿ ಸಾಕಾಯಿತು, ಕೇಳಲ್ಲ. ಫೋನ್ ಮಾಡ್ತಾ ಇದ್ದೀರಿ? ಹಳ್ಳಿ ಕಡೆ ಗೌಡ್ರು ಸಾವುಕಾರು ಅಂತಾರೆ, ಈ ಸಿಟಿ ಕಡೆ ಬಾಸ್ ಅಂತ ಕರೀತಾರೆ. ತಿನ್ನಿ ಆಯ್ತು. ಎಲ್ಲೋದ್ಲವಳು? ರಿಮೋಟ್ ಎತ್ಕೊಂಡು ಹೋಗೋಳ? ಶಂಕರಣ್ಣ ಎಲ್ಲೋಯ್ತು? ಅಲ್ಲಿ ಇಲ್ಲಿ ಏ ಅಲ್ಲೂ ಮಾಡ್ತಾರೆ ಬೆಳಗ್ಗೆ ಹೊತ್ತು ಅನ್ಸುತ್ತೆ ಶಂಕರಣ್ಣ. ಆ ಮಾದೇವಣ್ಣಂಗೆ ಬೈದು ಕಳಿಸಿದ್ರು, ಈಗ ಅವ್ರ ಹತ್ರಕ್ಕೆ ಹೋಯ್ತವ್ರೆ ಅವಾಗಿಂದ. ಅಣ್ಣ ನಾನು ಬೆಳಿಗ್ಗೆ ಬಂದ್ಬಿಡಿ ಒಂದು ಇದು ಸಾಗು ಒಂದು ಬಾಕ್ಸಿ ಒಂದು ಗ್ರೇವಿ ಮಾಡ್ಕೊಟ್ಬಿಡಿ. 15,000 ರೂಪಾಯಿ ತಿಂಗಳು ಕೊಡ್ತೀನಿ. ಅವರೇ 15,000 ರೂಪಾಯಿ ಯಾರು ಮಾಡೋದು ಅಂತಂದು ಈಗ ಮಗ ಕೊಳಿ ಪರ ಮಾಡಿದ್ರೆ 15 ಸರಿ. ಏ ಕುತ್ಕೊಳ್ಳಿ, ಕುತ್ಕೊಳ್ಳಿ ಮೇಲೆ. ಅಯ್ಯೋ ಕುತ್ಕೊಳ್ಳಿ, ಅದೆಲ್ಲ ಏನಿಲ್ಲ, ಕುತ್ಕೊಳ್ಳಿ ಮೇಲೆ. ಇದ್ಯಾಕೆ ಶಂಕರಣ್ಣ ಕೆಳಗೆ ಕುತ್ಕೊಂತ ಹೇಳ್ಕೊಡ್ತೀರಿ? ಎಲ್ಲ ಅಣ್ಣ ತಮ್ಮಂದಿರ್ತಾರ ಅಲ್ವಾ, ಕುತ್ಕೊಳ್ಳಿ. ಆ ಥರ ಎಲ್ಲ ಏನಿಲ್ಲ, ಅಕ್ಕ ತಂಗಿರ್ತಾರ ತಾನೆ. ಚಾರ್ವಿ ಕಮ್ಮಿ ಕೊಡು, ಇಲ್ಲ ಆಫ್ ಮಾಡು. ಹೋಗು ನೀನು ಸೇರ್ಕೊ ಟ್ಯೂಷನ್ಗೆ. ಆಫ್ ಮಾಡೋದನ್ನ ಸರಿ ಇರ್ತಲ್ಲ, 3 ತಿಂಗಳು ಸರಿ ಇರುತ್ತೆ. 3 ತಿಂಗಳು ಅದೇ ಬೆದರ್ ಮಾಸ್ಟರ್ ಸರಿ ಇದ್ದಪ್ಪ 1 ತಿಂಗಳು. ಕೈದು ಕೆಲಸ ಐತೆ ನೋಡಿ, ಇವರು ಸರಿ ಉಳಿಸ್ಕೊಳ್ಳಲ್ಲ. ಸೊ ಅವರು ಊಟ ಮಾಡಿ ಅಂತ ಎಷ್ಟು ಹಿಂಸೆ ಕೊಟ್ಟೆ, ಊಟ ಕೂಡ ಮಾಡಲಿಲ್ಲ. ಕುಂಕುಮ ಎಲ್ಲ ಕೊಟ್ಟೆ, ಬ್ಲೌಸ್ ಪೀಸ್ ತಾಂಬೂಲ ಎಲ್ಲ, ಜ್ಯೂಸು ಪಾಯಸ ಎಲ್ಲ ಕೊಟ್ಟೆ. ಎಲ್ಲ ತಿಂದು ಕುಡಿದು ಅರ್ಧ ಗಂಟೆ ಮಾತಾಡ್ತಾ ಇದ್ವಿ. ಹಾಸ್ಪಿಟ್ಲಿಗೆ ಬರಬೇಕು ಅಂತ ಹೊರಟರು. ಪರವಾಗಿಲ್ಲ ಬಿಡಿ. ಹಾಂ ನಿಧಾನಕ್ಕೆ ಹೋಗಿ, ಬಿಸಿಲು. ಫೋನ್ ಮಾಡಿದ್ನ ಯಾವಾಗ? ಯಾವ ಎಲ್ಲಿದ್ದಾನಂದ್ರೆ ಸಂಜೆ ಕೂಡ ಸಾಮಾನು ಯಾವ ಫೋನ್ ಮಾಡಿದ್ನ?
ಎಲ್ಲಿ ನಾನೇ ಮಾಡಿದ್ದು ಊರಿಗೆ ಹೋಗಿ ಬನ್ನಿ ಒಂದು ರೌಂಡನ್ನ ಹಾಂ ಫಸ್ಟ್ ಏನ್ ಮಾಡಿದ ಅವ್ನು ಮಾಡಿದ ಏನಂದ ಸಂಜೆ ಬಿಟ್ಟಾಗ ಸಾಮಾನು ಏಯ್ ಸುಮ್ಮನೆ ಯಾವ ಈಗ ತಿಂದಲ್ಲ ಏನದು ಆಮೇಲೆ ಎಲ್ಲ ಕಿತ್ಕ ತಿನ್ಬಿಟ್ಟು ಕೆತ್ತಿಂದ ಅದಕ್ಕೆ ಸೊ ಹೀಗೆ ಮಾತಾಡ್ತಾ ಕೂತಿದ್ರು. ಸತೀಶ್ಗೆ ಬೆನ್ನಿಗೆ ಚೂರಿ ಹಾಕೋ ವಿಷಯ ಮಾತಾಡ್ತಾ ಇದ್ದೀನಿ. ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದವರು ಸೋ ಕಾಲ್ಡ್ ಅವರ ರಿಲೇಷನ್ನು ಪಾರ್ಟಿಗಳ ಹತ್ರ ಹೋಗಿ ಅವ್ರ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ, ನಮಗೆ ಕೆಲಸ ಕೊಡಿ ನಾವೇ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಶಿವಣ್ಣ ಅಂಕಲ್ ಅವ್ರ ಜೊತೆ ಇರಿ ತಲೆಗೆಟ್ಟೋಯ್ತದೆ. ನನ್ನ ಮಗನ ಗೊತ್ತಿಲ್ಲ ನನಗೆ, ಯಾರು ಮಗ ಇದ್ದಾನ ನನಗೆ, ನನಗದು ಮರ್ತೋಗೈತೆ. 15 ಲಕ್ಷ. ಯಪ್ಪ ಅಯ್ಯೋ ಕಂಗ್ರ್ಯಾಚುಲೇಷನ್ ಸರ್. ಮೈಸೂರು ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶ, ಲೇಬರ್ ಕೆಲಸ, ಬಾಡಿಗೆ ಮನೆ ವಾಸ. ಅವ್ರದ್ದು ಸ್ಲೋಗನ್ ಅದು ಅಂಕಲ್. ಪ್ರಾಸ ಚೆನ್ನಾಗವ, ಲೇಬರ್ ಕೆಲಸ, ಬಾಡಿಗೆ ಮನೆ. ಅವ್ರದ್ದು ಸ್ಲೋಗನ್ ಅದು. ಬನ್ನ ಶಬ್ದ. ಬನ್ನಿ ಅಂಕಲ್, ಬೇಕಿದ್ರೆ ಬೇಕಿದ್ರೆ ಅಲ್ಲ, ಬಂದೋಗಿ ಊಟ ಮಾಡ್ಕೊಂಡು ಮುದ್ದೆ ಮಾಡ್ತೀನಿ. ನಾನು ಬರೋದ್ರ ಫೋನ್ ಮಾಡ್ತೀನಿ ಬಿಡವ. ಸರಿ ಆಯ್ತು ಅಂಕಲ್. ಅಲ್ಲೇ ಯಾರು ಭಕ್ತಾದಿಗಳು ಸಿಕ್ಕಿದ್ರೆ ಅಲ್ಲೇ ನಡೆದ. ಒಳ್ಳೆ ಅಂಕಲ್. ಬರ್ತೀರಾ? ಆಂಟಿ ಚೆನ್ನಾಗವ್ರಾ? ಕೇಳ್ದೆ ಅಂತ ಹೇಳಿ ಕರ್ಕೊಂಬನ್ನಿ ಈ ಕಡೆ ಬಂದಾಗ. ಇವತ್ತು ಇದ್ದಿದ್ದು ಕರ್ಕೊಬರೇನೆ. ಸರಿ, ಬರ್ತೀರಾ? ಹುಷಾರ್, ನಿಧಾನಕ್ಕೆ ಹೋಗ್ಯಾ, ಬಿಸಿಲು. ನೀವು ಖಾಲಿ ಪೋಲಿ ಫೋನ್ ಮಾಡಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಆ ಥರ ಹೇಳಿದ್ದು ನಿಮಗೆ. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ. ಹೌದು ಅಂಕಲ್. ಆಯ್, ನಮ್ಗದೇನೋ ಆ ಬುದ್ಧಿ ಬರಲ್ಲ ಅಂಕಲ್. ನೋಡಿ, ಡೈಲಾಗ್ ಮಾತ್ರ ಬಿಡಬೇಡಿ ನೀವು, ದುಬೈಯಿಂದ ಹಿಡ್ಕೊಂಡಿದ್ದೀರಾ ಅಲ್ವಾ? ಇಲ್ಲಾಂದ್ರೆ ನನಗೂ ನಿಮಗೂ ಹೆಂಗೆ ಪರಿಚಯ? ತಿರುಪತಿಗೆ ಹೋಗೋಣ ಅಂದ್ರಲ್ಲ ಅಂಕಲ್. ನಮ್ಮ ತಂಗಿಯವರೆಲ್ಲ ಹೋಗಿ ಬಂದರು. ಅಲ್ಲಿಗೆ ಎಲ್ಲಿಗೆ? ಆಷಾಢಕ್ಕೆ ಹೇಳಿ, ಫೋನ್ ಮಾಡಿ. ಹಾಂ, ಇವತ್ತಂತೂ ಸೋ ಬ್ಯುಸಿ, ಒಂದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ರಿಲೇಷನ್ನು, ಫ್ರೆಂಡ್ಸು, ಅಂಕಲ್ ಕೂಡ ಬಂದಿದ್ದರು. ನಾನೇನೋ ಮಾತಾಡ್ತಾ ಇದ್ದೆ, ಸ್ವಂತ ರಿಲೇಷನ್ ಅವರೇ ಈ ರೀತಿ ಬೆನ್ನಿಗೆ ಚೂರಿ ಹಾಕಿ ಅವ್ರು ಕೆಲಸ ಮಾಡ್ತಾಯಿಲ್ಲ, ಅಡುಗೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ, ಅವ್ರಿಗೆ ಹುಷಾರಿಲ್ಲ, ಇಂಥ ಸುಳ್ಳು ಪೊಳ್ಳು ಎಷ್ಟು ದಿನ ಈ ಥರದ್ರಲ್ಲೆಲ್ಲ ಕೋಟೆ ಕಟ್ಟಿ ಜೀವನ ಮಾಡಬೇಕಾ? ಥೂ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಇನ್ನೂ ಎಷ್ಟು ಅಂತ ನಾನು ಬೈಲಿ ಅರ್ಥ ಮಾಡ್ಕೊತೀರಾ ಅಂತ ಕಾಯ್ತಾ ಇದ್ದೀನಿ. ನನ್ನ ಮನೇಲಿ ತಿಂದು ಉಂಡು ಅನ್ನದ ಋಣ, ನಮ್ಮನೆ ಅನ್ನದ ಋಣ ಇನ್ನೂ ನಿಮ್ಮ ಮೇಲಿದೆ. ದಯವಿಟ್ಟು ಋಣ ತೀರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಕೊಡಬೇಡಿ, ನಾನು ಕೆಲಸ ಮಾಡ್ತೀನಿ, ನನಗೆ ಕೆಲಸ ಕೊಡಿ. ನೀವಿದ್ದಿದ್ದು ನಮ್ಮ ಹತ್ರ ಕೆಲಸಕ್ಕೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತಷ್ಟೇ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲರದ್ದು ಬಿಸಿ ಬಿಸಿ ಮುದ್ದೆ ಊಟ ಆಯಿತು. ಮಲ್ಕೊಳಕ್ಕಂತೂ ಆಗಲಿಲ್ಲ. ಇವಳು ಟಾರ್ಚರು ನನಗೆ ಡೈಲಿ ಇದ್ದಿದ್ದೆ. ಸೊ ನಾವು ಮಾಡಿದ್ದು ಒಳ್ಳೆಯ ಕೆಲಸ ಭಗವಂತ ನೋಡ್ತಾನೆ ಅಂತ ದೇವಸ್ಥಾನ ಸುತ್ತಬಿಟ್ರಲ್ಲ, ಭಗವಂತ ನಾವು ಮಾಡೋ ಫಸ್ಟು ಬೆನ್ನಿಗೆ ಚುರಿ ಹಾಕೋ ಕೆಲಸಗಳನ್ನ ಭಗವಂತ ನೋಡ್ತಾನೆ. ನಾನು ಅದು ಒಂದಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲಾದರೂ ತಿದ್ಕೊಳ್ಳಿ, ತಿದ್ದು ನೋಡಿದ್ರಲ್ಲ. ಸೊ ನಮ್ಮ ಲೈಫ್ ಹಿಂಗಿರುತ್ತೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಮೀನ್ಸ್ ನೀವು ಎಲ್ಲ ಬ್ಯಾಡ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀರಾ, ಆ ಕಮೆಂಟ್ನ ಹಾಗೆ ಬಿಡಿ, ತಪ್ಪು ಯಾರ್ದು ಸರಿ ಯಾವುದು ನಾವು ನೋಡ್ತೀವಿ ಅಂತ. ನಾನು ಒಂದೇ ಹೇಳಬೇಕು, ಅನ್ವಾಂಟೆಡ್ ಸ್ಪೀಚ್, ಏಟ್ ಪದಗಳನ್ನ ಯೂಸ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನು ಡಿಲೀಟ್ ಮಾಡಲ್ಲ. ಯಾಕಂದರೆ ನನ್ನ ಥರ ಸ್ಕ್ರೀನ್ಶಾಟ್ ನೋಟಿಫೈ ಬಂದ ತಕ್ಷಣ, ನಾನು ಒಬ್ಬಳು ಯೂಟ್ಯೂಬರ್ ಆಗಿ ನನಗೊಬ್ಬರು ಕಮೆಂಟ್ ಮಾಡ್ತಾಯಿದ್ದಾರೆ ಅಂದಾಗ ಅದು ನೋಟಿಫೈ ಬಂದ ತಕ್ಷಣ, ನನಗೆ ಫಸ್ಟ್ ಬಂದಿದ್ದ ತಕ್ಷಣ ನೋಡಿಬಿಟ್ಟು ನಾನು ಅದನ್ನು ಸ್ಕ್ರೀನ್ಶಾಟ್ ಇಟ್ಟಿಟ್ಕೊಂಡಿರ್ತೀನಿ. ಕಮ್ಯುನಿಟಿ ಗೈಡ್ಲೈನ್ಸೇ ಡಿಲೀಟ್ ಮಾಡಿರುತ್ತೆ, ಇದು ನಿಮಗೆ ಗೊತ್ತಿರಲಿ. ಏನೋ ಬಿತ್ತು ಕಣ್ಣಿಗೆ, ಓಕೆನಾ? ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ, ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಅಂತ ಅಂದಮೇಲೆ ಅದನ್ನು ಡಿಲೀಟ್ ಮಾಡೋ ಅಂಥ ಗೋಜಿಗೆ ನಾನು ಯಾಕೆ ಹೋಗಲಿ ಅಲ್ವಾ? ಇದು ಕಾಮನ್ ನಾಲೆಡ್ಜ್. ಅನ್ವಾಂಟೆಡ್ ಪದಗಳು, ಏಟ್ ಪದಗಳು ಅಂತಂದರೆ
ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಪದಗಳನ್ನ ಯೂಸ್ ಮಾಡಿ ಕಮೆಂಟ್ ಮಾಡ್ತಾರೆ ಅಂತ. ಅಂಥ ಪದಗಳನ್ನ ಯೂಸ್ ಮಾಡಿ ಕಮೆಂಟ್ ಮಾಡಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸೇ ಡಿಲೀಟ್ ಮಾಡುತ್ತೆ. ಒಂದು, ನಾನು ಅದನ್ನು ರಿಪೋರ್ಟ್ ಮಾಡಿದಾಗ. ಸೊ ನಾನು ನೋಟಿಫೈ ಆದ ತಕ್ಷಣ, ನಾನು ಅದನ್ನು ರಿಪೋರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಕಮೆಂಟನ್ನು ಯೂಟ್ಯೂಬ್ ಕಂಪ್ನಿನೇ ಡಿಲೀಟ್ ಮಾಡುತ್ತೆ ಅಂದಮೇಲೆ ನೀವು ಎಷ್ಟು ಹೇಟಾಗಿ ಕಮೆಂಟ್ ಮಾಡಿರ್ತೀರಾ, ನಿಮಗೆ ಹೇಳ್ತಾ ಇರೋದು. ಯಾರು ಈ ಕಮೆಂಟ್ ನನಗೆ ಮಾಡಿದ್ರಲ್ಲ ಅವರಿಗೇ ನಾನು ಹೇಳ್ತಾ ಇರೋದು. ಓಕೆ, ಕ್ಲಾರಿಫೈ ಆಯಿತಾ? ಸೊ ಆಮೇಲೆ ಸುಮಾರು ಜನ ನಂಗೆ ಕಮೆಂಟ್ ಮಾಡೋದು, ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಇಷ್ಟು ಲವಲವಿಕೆ ಆಗಿರ್ತೀರಾ, ಇಷ್ಟು ಖುಷಿಯಾಗಿರ್ತೀರಾ, ಇಷ್ಟೆಲ್ಲ ಕೆಲಸ ಮಾಡಿದ್ರು ನಿಮ್ಮ ಫೇಸಲ್ಲಿ ಆ ಡಲ್ನೆಸ್ ಕಾಣಿಸೋದೇ ಇಲ್ಲ, ಹೇಗೆ ಸೀಸ್ ಅಂತ. ನೀವೇ ನೋಡಿದರೆ ಇವಾಗ ಎಷ್ಟೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ ಅಂತ. ನನಗಿಂತ ನೀವು ಸತೀಶ್ನ ನೋಡಬೇಕು. ನಾನು ಇದೆಲ್ಲ ಕಲ್ತಿದ್ದೀನಿ ಅಂತಂದರೆ ಆ ಯಪ್ಪನಿಂದಾನೆ, ಸತೀಶಿಂದಾನೆ. ಯಾಕಂದರೆ ಒಂದು ವ್ಯಕ್ತಿನ ಎಷ್ಟು ನಂಬ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನೇಬರ್ ನಮ್ಮನೆ ಪಕ್ಕ ಅವರು ರೆಂಟ್ ಪರ್ಪಸಲ್ಲಿ ಇರೋದು, ಅವ್ರದ್ದೇನು ಸ್ವಂತ ಮನೆ ಅಲ್ಲ, ಅವ್ರ ಮಗಳ ಮದುವೆ ನಮಗೆ ಕೇಟ್ರಿಂಗ್ ಕೊಟ್ಟಿದ್ದಾರೆ. ಸೊ ಚಪ್ರದ ಊಟನೂ ಕೂಡ ನಮಗೆ ಕೊಟ್ಟಿದ್ದಾರೆ. ₹1 ಅಡ್ವಾನ್ಸ್ ಇಸ್ಕೊಂಡಿಲ್ಲ ಆ ಯಪ್ಪ. ಒಬ್ಬ ಮನುಷ್ಯನ ಎಷ್ಟು ನಂಬ್ತಾರೆ, ಎಷ್ಟು ಬಿಲೀವ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಈ ವಿಷಯ ಯಾಕೆ ಬಂತು ಅಂದರೆ ಹೇಳ್ತೀನಿ. ₹1 ಅಡ್ವಾನ್ಸ್ ಇಲ್ಲದೆ ಸಾವಿರಾರು ಜನಕ್ಕೆ ಅಡುಗೆ ಮಾಡಿ ಕೊಟ್ಟು ನಂಬಿಕೆ ಎಲ್ಲೋಗ್ತಾರೆ, ಕೊಡ್ತಾರೆ, ಏನೂ ಇಲ್ಲ ಕೊಡ್ತಾರೆ ಅಂತ ಒಂಥರ ಕಾನ್ಫಿಡೆನ್ಸ್, ತಾಳ್ಮೆ, ಪೇಷನ್ಸ್ ಅವ್ರನ್ನ ನೋಡಿ ನಾನು ಕಲ್ತಿದ್ದೀನಿ. ಇದಕ್ಕೊಂದಕ್ಕೆ ಎಕ್ಸಾಂಪಲ್, ಇಂಥ ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಅದು ಒಂದು ಆಯಿತಾ. ಆಮೇಲೆ ಅವರಿಂದ ಈ ತುಂಬ ಜಾವಿಯಲ್ ಪರ್ಸನ್, ಬೇಡ ಅಂದಿದ್ದ ಕಡೆ ಈ ಸೋಷಲ್ ಮೀಡಿಯಾ ಅಂಥ ಕಡೆ ಎಲ್ಲ ಅವ್ರು ಜಾಸ್ತಿ ಮಾತಾಡಲ್ಲ ಅನ್ನೋದು ಒಂದು ಬಿಟ್ಟರೆ, ಅವ್ರು ಇದ್ದಿದ್ದ ಕಡೆ ಬೋರ್ ಆಗೋಲ್ಲ. ಯಾವಾಗಲೂ ಲವ್ಲವಿಕೆಯಿಂದ, ಖುಷಿಯಿಂದ, ಆ್ಯಕ್ಟಿವ್ ಆಗಿ ಬೇಗ ಚಕ ಅಂತ ಆಗ್ಬಿಡ್ಬೇಕು ಯಾವುದೇ ಕೆಲಸ ಆದರೂ. ಅದನ್ನು ನಾನು ಅವರಿಂದ ನೋಡಿ ಕಲ್ತಿರೋದು. ಒಂದು ಸೆಕೆಂಡ್, ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬರ್ತಾಯಿದೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಈ ವಿಡಿಯೋ ಮಾತಾಡುವಾಗ ಒಂದು ಡಿಸ್ಟ್ರಾಕ್ಷನ್ನು, ಎಮರ್ಜೆನ್ಸಿ ಕಾಲ್ ಅಟೆಂಡ್ ಮಾಡಲೇಬೇಕು. ನನ್ನ ಫ್ರೆಂಡ್ ಮನೆದು ಒಂದು ಊಟ ಹೋಗಿತ್ತು ಪಾಪು ಬರ್ಡೇಗೆ. ಅಡ್ರೆಸ್ ಗೊತ್ತಾಗಲಿಲ್ಲ ಅಂತ ನಮ್ಮ ಡ್ರೈವರ್ ಕಾಲ್ ಮಾಡ್ತಾಯಿದ್ದ. ನಾನು ಲೊಕೇಶನ್ ಸೆಂಡ್ ಮಾಡಿದ್ದೀನಿ, ನೀಟಾಗಿ ನೋಡಿಲ್ಲ ಅವರು. ಸೊ ಹಿಂಗಿರುತ್ತೆ ಗೈಸ್ ನಮ್ಮ ಲೈಫ್. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಅವ್ರು ಹಂಗಿದ್ದಾರೆ, ನಾವು ಹಿಂಗಿದ್ದೀವಿ, ಅವ್ರ ಜೀವನದಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು, ಅದೆಲ್ಲ ಇಲ್ಲ ಗೈಸ್. ಇರೋದು ಬೆರಳೆಣಿಕೆ ಎಷ್ಟು ದಿನಗಳು. ದಯವಿಟ್ಟು ಈ ಟೈಮ್ನ ವ್ಯರ್ಥ ಮಾಡ್ಕೋಬೇಡಿ. ಬೇಜಾರಾಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಎಲ್ರದ್ದು ನೋವು ಇರುತ್ತೆ, ಏನೋ ಒಂದಿರುತ್ತೆ. ಒಂದು ಫ್ಯಾಮಿಲಿ ಅಂದಮೇಲೆ, ಲೈಫ್ ಅಂದಮೇಲೆ, ಮನೆ ಅಂದಮೇಲೆ, ಈಗ ನನಗೆ ನೋವಿಲ್ವಾ, ಎಲ್ಲರಿಗೂ ಒಂದು ನೋವು ಇದ್ದೇ ಇರುತ್ತೆ. ಕಡ್ಡಿನ ಗುಡ್ಡ ಮಾಡ್ಕೋಬೇಡಿ, ನಗ್ನಗ್ತಾಯಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಒಂದೇನು ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಕ್ಷಣ ಮುಗ್ದೋಗುತ್ತೆ. ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಈ ಕ್ಷಣ ಮುಗ್ದೋಗುತ್ತೆ, ಮರ್ತೋಗ್ಬಿಡುತ್ತೆ ಗೈಸ್. ಅದೆಂಥದೇ ನೋವಾದರೂ ದೇವರು ನಮಗೆ ಒಂದು ಅದ್ಭುತ ಕೊಡುಗೆ ಕೊಟ್ಟಿರೋದು ಅಂದರೆ ಮರೆಯೋ ಶಕ್ತಿ, ನಿಜಕ್ಕೂ ಮರೆಯೋ ಶಕ್ತಿ. ದುಡ್ಡು ಲಾಸ್ಟ್, ಫೈನಲಿ ಮನಿ. ನೀನು ಏನೇ ಮಾಡು, ನ್ಯಾಯವಾಗಿ ಮಾಡು, ನಿಯತ್ತಿಂದ ಮಾಡು, ಧರ್ಮವಾಗಿ ಮಾಡು. ಒಬ್ರಿಗೆ ತಲೆ ಒಡೆದು, ಒಬ್ರಿಗೆ ಮೋಸ ಮಾಡಿ, ಒಬ್ರಿಗೆ ಬೆನ್ನಿಗೆ ಚೂರಿ ಹಾಕಿ ಮಾಡಬೇಡ. ನಮ್ಮ ಲೈಫಲ್ಲಿ ನಮ್ಮ ಸ್ವಂತದವರು, ನಮ್ಮ ರಿಲೇಷನ್ನು ನಾನು ನೋಡಿರೋದು. ನನ್ನ ಮದುವೆ ಆದಮೇಲೆ ಯಪ್ಪ, ನಮ್ಮ ರಿಲೇಷನ್ನೇ, ನನ್ನ ಗಂಡನ ಮನೆ ಕಡೆ ರಿಲೇಷನ್ನೇ, ಸೋಕಾಲ್ಡ್ ಸತೀಶ್ಗೆ ಸ್ವಂತ ರಿಲೇಷನ್ನೇ ಇಷ್ಟು ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡಿದ್ದಾರೆ. ದುಡ್ಡು, ಮೇನ್ ರೀಸನ್ ದುಡ್ಡು. ಬಿಳಿ ಅಂತ ಅಂದಿದ ತಕ್ಷಣ ಎಲ್ಲನೂ ಹಾಲು ಅಂತ ನಂಬಕ್ಕೆ ಹೋಗ್ಬೇಡಿ ಗೈಸ್. ನಾನು ಅನುಭವದ ಮಾತು ಹೇಳ್ತಾ ಇದ್ದೀನಿ, ಏನು ದೊಡ್ಡ ಮೇಧಾವಿನ ನೀನು ಅಂತ ಅಂದ್ಕೊಬೇಡಿ. ಈ ಕಣ್ಣಿಂದ ನೋಡಿರೋದು ಹೇಳ್ತಾ ಇದ್ದೀನಿ. ಒಂಥರ ಸತೀಶ್ ಅಂದರೆ ₹10 ₹20 ಎಲ್ಲೋ ಹೋಗೋದನ್ನು ಸೇವ್ ಮಾಡೋಕ್ಕೆ ನೋಡ್ತಾರೆ. ಲಕ್ಷ ಹೋಗೋದು ಮೈಂಡಿಗೆ ಬರಲ್ಲ, ಬಾಯಿಗೆ. ಅಷ್ಟು ಮಂಕ ಬುದ್ಧಿ ಎರ್ಚಿರ್ತಾರೆ, ಅಷ್ಟು ಮಂಗ್ರನ್ನ ಮಾಡಿರ್ತಾರೆ. ಸೊ ಇರಬೇಕು, ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೋಬೇಕು. ಯಾರನ್ನೇ ಆದರೂ ಅತಿಯಾಗಿ ನಂಬಕ್ಕೆ ಹೋಗ್ಬೇಡಿ. ಇದು ನಿಮ್ಮ ಅಕ್ಕ ನಿಮ್ಗೊಂದು ಹೇಳ್ತಾರೋ ಟಿಪ್ ಅಂತ ಅಂದ್ಕೊಳ್ಳಿ. ನಾನು ಅನುಭವಿಸಿರೋದು ಲೈಫಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಮಾಡ್ಕೋತಾ ಇದ್ದೀನಿ. ಇವತ್ತಿನವರೆಗೂ ಸತೀಶ್ಗೆ ಮೋಸ ಆಗ್ತಾಯಿದೆ, ನನಗೆ ಗೊತ್ತು. ನಾನು ಮಾತಾಡೋಂಗಿಲ್ಲ, ಯಾಕಂದರೆ
ಮಾತು ನಮ್ಮಪ್ಪ ಅಮ್ಮನ ಮನೆ ತನಕ ಹೋಗುತ್ತೆ. ನನ್ನಿಂದ ನಮ್ಮಪ್ಪ ಅಮ್ಮನ ಮನೆ ತನಕ ಮಾತು ಕೇಳೋಕ್ಕೆ ನಾನು ಇಷ್ಟಪಡಲ್ಲ. ಈವನ್ ಲಾಸ್ಟ್ ವ್ಲಾಗ್ಗಳಲ್ಲಿ ನೀವು ನೋಡಿರ್ಬೋದು 5000ಗೆ ಸತೀಶು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ರು, ಇಷ್ಟೆಲ್ಲ ಕಡಿವಾಣ ಹಾಕಿದ್ರು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಏನಕ್ಕೆ ಶೇರ್ ಮಾಡಿಕೊಂಡೆ? ದುಡ್ಡು ಲೆಕ್ಕಾಚಾರ ಇರಬೇಕು ಜೀವನದಲ್ಲಿ ಅಂತ ಶೇರ್ ಮಾಡಿಕೊಂಡೆ. ಈಗ ಅದೇ ಅವರ ಸೋಕಾಲ್ಡ್ ಗೊತ್ತಾಗ್ತಾ ಇಲ್ವಾ? ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಗೈಸ್. ಇವತ್ತು ಒಬ್ಬರು ಹೊಟ್ಟೆ ಉರಿಸಿ ಚೆನ್ನಾಗಿರ್ತೀನಿ, ನಿನಗೆ ಬೆನ್ನಿಗೆ ಚುರಿ ಹಾಕಿ ನಿನ್ನ ಮನೆ ಹಾಳು ಮಾಡಿ ಇವತ್ತು ನಾನು ಚೆನ್ನಾಗಿರ್ತೀನಿ ಅಂದರೆ ಆ ಕರ್ಮ ಯಾವತ್ತೂ ನಿನ್ನನ್ನು ಕಾಡುತ್ತೆ, ನಿನ್ನ ಬೆನ್ನಿಂದನೇ ಕಾಡುತ್ತೆ. ಸೊ ಅದಕ್ಕೋಸ್ಕರ ಒಬ್ರಿಗಂತೂ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಬೇಡಿ, ನಿಯತ್ತಾಗಿ ದುಡೀರಿ. ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆ ಬೆಲೆ, ಗೌರವ, ಸ್ಥಾನ, ಮಾನ ಎಲ್ಲನೂ ಸಿಗುತ್ತೆ ಈ ಪ್ರಪಂಚದಲ್ಲಿ. ನಾನು ಓನ್ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಾಂದರೆ ನಿಮ್ಮ ಮನೇಲೇ ನೀವು ಕಾಲು ಕಸಕ್ಕಿಂತ ಕೀಳಾಗ್ಬಿಡ್ತೀರ. ಸೊ ಭಜನೆ ಅನ್ಕೋಬೇಡಿ, ಅನ್ನಿಸ್ತು ಹೇಳಬೇಕು ಅಂತ ಹೇಳಿದ್ದೀನಿ. ವ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯೋರ್. ಸೊ ನೋಡ್ತಾ ಸಂಜೆ ಆಗೋಯ್ತು. ನನ್ನ ಮಕ್ಕಳು ಬೆಳಗ್ಗೆಯಿಂದ ಓರಿಯೋ ಇಡ್ಲಿ ಬೇಕು ಅಂತ ಟಿ ವಿಲಿ ನೋಡ್ಬಿಟ್ಟು ಹಿಡ್ಕೊಂಡಿದ್ರು. ಅವ್ರ ಪಪ್ಪನ ಕೈಲಿ ಓರಿಯೋ, ಡೈರಿ ಮಿಲ್ಕ್ ಎಲ್ಲ ತೆಗೆಸ್ಕೊಂಬಂದಿದ್ರು. ತುಂಬ ಸಿಂಪಲ್, ಹಾಲು ಓರಿಯೋ ಬಿಸ್ಕೆಟ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ಹಾಲು ಮತ್ತು ಓರಿಯೋ ಬಿಸ್ಕೆಟ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಬ್ಯಾಟರ್ ರೆಡಿ ಮಾಡಿಕೊಂಡೆ. ಈನೋ ಪ್ಯಾಕೆಟ್ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಿಂಗ್ ಸೋಡಾ ಇದ್ರೆ ಹಾಕ್ಕೊಳ್ಳಿ. ನಾನು ಯಾವುದೂ ಹಾಕಿಲ್ಲ, ಅವೆರಡಾದರೂ ಒಂದು ಹಾಕಿದ್ರೂ ತುಂಬ ಸೂಪರಾಗಿ ಬರುತ್ತೆ. ಸೊ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇಡ್ಲಿ ಪಾತ್ರೆಗೆ ಕ್ವಿಕ್ಕಾಗಿ ಆಗುತ್ತೆ, ಈಸಿ ರೆಸಿಪಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡು ಇಡ್ಲಿ ಬ್ಯಾಟರ್ ಏನು ನಾವು ರೆಡಿ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಳೋದು 10 ನಿಮಿಷ. ಅದ್ರ ಒಳಗಡೆಗೆ ಸ್ವಲ್ಪ ಚಾಕ್ಲೇಟ್ನ ಪೌಡ್ರ್ ಮಾಡಿ ಹಾಕೋದು. ಅದು ಚಾಕ್ಲೇಟ್ ಎಲ್ಲ ಮೆಲ್ಟಾಗಿ ಸೂಪರಾಗಿ ಆಗುತ್ತೆ. ಈನೋ ಹಾಕಿದರೆ ಫ್ಲಫಿಯಾಗಿ ಬರ್ತಾಯಿತ್ತು, ಸೂಪರಾಗಿ ಬಂದಿತ್ತು. ಆ್ಯಕ್ಚುಲಿ ಟೇಸ್ಟ್ ವೈಸ್ ಅಂತೂ ಆ್ಯಸ್ ಯೂಶ್ವಲ್ ಸ್ವೀಟಾಗಿ ಚೆನ್ನಾಗಿರುತ್ತೆ. ಸಂಜೆ ಆಗ್ತಿದ್ದಂಗೆ ಏನಾದರೂ ಒಂದು ರೆಡಿ ಇರುತ್ತೆ ಡೈಲಿ, ಅದು ಮಾಡು ಮಮ್ಮಿ, ಇಲ್ಲ ಇದು ಮಾಡು ಮಮ್ಮಿ ಅಂತ. ಇಷ್ಟೆಲ್ಲ ಮಾಡಿದೆ. 4 ಪ್ಲೇಟ್ ಅಷ್ಟೇ ಮಾಡಿದ್ದೆ ಓರಿಯೋ ಇಡ್ಲಿ. ಬಟ್ ನಾನು ಒಂದು ಪಾಯಿಂಟ್ ಟೇಸ್ಟ್ ಎಷ್ಟು ಮಾಡಿದ್ನೋ ಅಷ್ಟೇ ನಂಗೆ ಸಿಕ್ಕಿದ್ದು. ನಾನು ಎಲ್ಲೋ ಹೋಗಬೇಕಿತ್ತು, ಮೀನ್ಸ್ ಅಂದರೆ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕಿತ್ತು. ವೀಡಿಯೋ ಫುಲ್ ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಇಡ್ಲಿನೂ ಇಲ್ಲ. ತುಂಬ ಬೇಜಾರಾಯಿತು. ಸೊ ಮಕ್ಳಿಗೆ ಅಂತ ಮಾಡಿದ್ದಲ್ವ, ಹೆಂಗೋ ತಿನ್ನಲಿ ಅಂದ್ಕೊಂಡು ಸುಮ್ಮನೆ ಆದೆ. ನಮ್ಗಳಿಗೆಲ್ಲ ಇಷ್ಟು ಸ್ವೀಟ್ ಇಷ್ಟ ಆಗಲ್ಲ, ಬಟ್ ಅಪರೂಪಕ್ಕೆ ನಾವೇ ಮಾಡಿದ್ದಲ್ವ ಮನೇಲಿ, ಚೆನ್ನಾಗಿರುತ್ತೆ. ಒಂದು ಇವತ್ತು ಸಂಜೆ ಮುಗೀತಪ್ಪ, ಇನ್ನು ನಾಳೆ ನೋಡ್ಕೊಳ್ಳೋಣ ಅನ್ನೋ ಥರ ಫೀಲ್ ಆಗುತ್ತೆ. ಚಾಕ್ಲೇಟ್ ಎಲ್ಲ ಮೆಲ್ಟಾಗಿ ಸುತ್ತ ಸ್ಪ್ರೆಡ್ಡಾಗಿ ಒಂಥರ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಖಂಡಿತ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಜೊತೆಗೆ ಬೆಳಗ್ಗೆ ಮಾಡಿದ್ದೆ ಶಾವಿಗೆ ಪಾಯಸ ನೀವು ನೋಡಿದ್ರೆ ಅದನ್ನು ಕೂಡ ಬಿಸಿ ಮಾಡಿದ್ದೆ, ಸೂಪರಾಗಿ ಬಂದಿತ್ತು. ಸ್ವಲ್ಪ ಈನೋ ಪ್ಯಾಕೆಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲಿ. ಸೊ ನಾನು ಅಷ್ಟೇ ತಿಂದಿದ್ದು ಇವತ್ತಂತೂ ಸೂಪರಾಗಿತ್ತು. ಆಮೇಲೆ ಏನೋ ಹೇಳ್ತಾ ಇದ್ದೆ, ಅಕ್ಷಯ ತೃತೀಯ ಬಂತು ಗೈಸ್. ನೀವೆಲ್ಲ ಏನು ಶಾಪ್ ಮಾಡಿದ್ರಿ, ಏನು ತೊಗೊಂಡ್ರಿ ಕಮೆಂಟ್ ಮಾಡಿ. ನಾನಂತೂ ಸತೀಶ್ಗೆ ಜಗಳ ಮಾಡಿ ರೇಗಾಡಿ ಅವ್ರು ಕೊಟ್ಟೆ ಇವ್ರು ಕೊಟ್ಟೆ, ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅಂತ, ನನಗೇನಾದರೂ ಕೊಡಿಸು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಿ. ಜಗಳ ಮೀನ್ಸ್ ಆರ್ಗ್ಯುಮೆಂಟ್ಸ್. ಗಂಡ ಹೆಂಡ್ತಿ ಅಂದಮೇಲೆ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ದರೆ ಅದು ಗಂಡ ಹೆಂಡ್ತಿ ಲೈಫ್ ಆಗೋದಿಲ್ಲ. ಸೊ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ. ಬಿಕಾಸ್ ಆಫ್ ಊರವ್ರಿಗೆಲ್ಲ ಒಳ್ಳೇದು ಮಾಡ್ತೀಯಾ, ಸ್ವಂತ ಹೆಂಡ್ತಿಗೆ ಯಾಕೆ ರಿಸ್ಟ್ರಿಕ್ಷನ್ಸ್ ಅಂತ. ಸೊ ಈಗ ಚಿನ್ನ 100 ರೂಪಾಯಿ ಕಮ್ಮಿಗೆ 9,000 ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಗಗನಕ್ಕೆ ಹೊರಟೋಗಿದೆ ಚಿನ್ನದ ರೇಟು. ನಾನು ಹೋಗಿದ್ದರೂ ರವಿ ಅವ್ರಿಗೆ ನನ್ನ ಮೇಲೆ ಪ್ರಜ್ಞೆನೇ ಇಲ್ಲ, ಬ್ಯುಸಿ ಫುಲ್ಲು. ಮೇಡಮ್ ಫೋನ್ ಮಾಡ್ತೀನಿ ಮೇಡಮ್. ಮೇಡಮ್ 5 ನಿಮಿಷ ಅಂತ ಅಂಗಡಿ ಫುಲ್ಲು ಜನ ಇದ್ದರು. ಪಾಪ ಒಬ್ಬರೇ ಕೆಲಸದವ್ರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವರು ಹೆಲ್ಪ್ ಮಾಡ್ತಾಯಿದ್ರು, ಇವರು ತೋರಿಸ್ತಾಯಿದ್ರು. ಆರ್ಡ್ರ್ ತೊಗೊಂಡಿರೋರಿಗೆ ಆರ್ಡ್ರ್ ಪ್ಲೇಸ್ ಮಾಡ್ತಾಯಿದ್ರು. ಈಗಿನ ಚಿನ್ನದ ರೇಟಲ್ಲಿ ಏನು ಚಿನ್ನ ತೊಗೊಳ್ಳೋದು, ಏನು ಚಿನ್ನ ಮಾಡಿಸ್ಕೊಳ್ಳೋದು ಅನಿಸುತ್ತೆ. ಬೆಳ್ಳಿನೂ ಏನು ಕಮ್ಮಿ ಇಲ್ಲ ಗೈಸ್, ಬೆಳ್ಳಿನೂ ತುಂಬ ಗಗನಕ್ಕೇರಿದೆ. ನಾನು 2 ಪ್ಲ್ಯಾನ್ ಮಾಡ್ಕೊಂಬಂದಿದ್ದೆ ಮನಸ್ಸಲ್ಲೇ.
ಒಂದು ಉಂಗುರ, ಒಂದು ಸಿಲ್ವರ್ದು ಏನಾದರೂ ಒಂದು ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ನೋಡ್ತಾ ಇದ್ದೆ ಏನು ತೊಗೊಳ್ಳೋದು ಅಂತ. ಒಳ್ಳೆ ಸೆಲೆಕ್ಷನ್ಸ್, ಇಯರಿಂಗ್ಸ್ ಆಗಿರ್ಬೋದು, ಸರಗಳಾಗಿರ್ಬೋದು, ಸೊ ಎಲ್ಲ ಹೊಸದು ಬಂದಿದೆ. ಬಟ್ ಪಾಪ ಅವ್ರಿಗೆ ತೋರ್ಸೋಕ್ಕೆ ಟೈಮ್ ಇಲ್ಲ. ಆ್ಯಕ್ಚುಲಿ ಬಿಸಿ ಆಲ್ವೇಸ್ ಬಿಸಿ ಅವರು. ಸೊ ಇದು ಪೆಂಡೆಂಟ್ ಎಲ್ಲ ನೋಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಗರಡಾದು ಒಂದು ಗಂಡ ಬೇರೊಂಡದು ಚೈನ್ ತೊಗೊಂಡಿದ್ದೆ, ಮೂತಿನ ಹಾರ ನೀವೆಲ್ಲ ನೋಡಿದ್ರಿ. ಅದು ಸುಮಾರು ಜನ ನನಗೂ ಪರ್ಸ್ನಲಾಗಂತೂ ಹಾರ ಸ್ವಲ್ಪ ಉದ್ದ ಇರಬೇಕಿತ್ತು ಅಂತ ಅವ್ರಿಗೆ ಈಗ ಕೊಟ್ರಂತ ಅವ್ರು ಇನ್ನು ವಾಪಸ್ ನನಗೆ ಕೊಡೋದಿಲ್ಲ. ಅಕ್ಷಯ ತೃತೀಯಾಗಿ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ. ಅಕ್ಷಯ ತೃತೀಯ ಮುಂಚೆನೇ ಪರ್ಚೇಸ್ ಮಾಡಿಬಿಟ್ಟೆ. ನನ್ನ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ. ನಿಜಕ್ಕೂ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, 500 ರೂಪಾಯಿ ಜಾಸ್ತಿ ಆಗಿದೆ ನಾನು ತೊಗೊಂಡ ಮೇಲೆ. ಸೊ ಇವಾಗ ಎಲ್ಲ ಮುಗಿಸ್ಕೊಳ್ಳೋಣ, ಈ ಒಕೇಶನ್ಸ್ ಎಲ್ಲ, ಆಮೇಲೆ ಸ್ವಲ್ಪ ಉದ್ದ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಹೊಸದು ಬೀಡ್ಸ್ದು ಸರ ಎಲ್ಲ ಬಂದಿದೆ ಮೇಡಮ್, ನೋಡಿ ಮೇಡಮ್ ಅಂತೆಲ್ಲ ತೋರಿಸ್ತಾ ಇದ್ರು ನನಗೆ ಅವರು. ಗ್ರೀನ್ ಬೀಟ್ದು ಅಂದರೆ ಸ್ವಲ್ಪ ನನ್ನ ಹತ್ರ ಆಲ್ರೆಡಿ ಇದೆ. ಇವಾಗ ಒಂದು ರೂಬಿದು ಒಂದು ಬಂದಿದೆ, ಒಂದು ಮಾಪ್ ಇರೋಂಥದ್ದು ನೋಡಿ ಮೇಡಮ್ ಅಂತ ತೋರಿಸ್ತಾ ಇದ್ರು. ನಾನು ಕೂಡ ಚೆಕ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸತೀಶ್ ಕೂಡ ಅಂಗಡಿಗೆ ಬಂದುಬಿಟ್ರು. ಬಂದವರು ನನ್ನ ಮಗಳು ಅವ್ರ ಪಪ್ಪನ ಗೇರಾಗ್ತಾಯಿದ್ದಾಳೆ. ಪಾಪ ಸರ, ನಂಗೆ ಒಂದು ಸರ ಬೇಕು, ಅದು ಬೇಕು, ಇದು ಬೇಕು, ರಿಂಗ್ ಬೇಕು ಅಂತ ಏನೇನೋ ಗೇರಾಗ್ತಾಯಿದ್ದಾಳೆ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆಲ್ಲ ಏನಕ್ಕಪ್ಪ ಅದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಸತೀಶ್ಗೆ ತೋರಿಸ್ತಾ ಇದ್ದೆ, ಒಂದು ಉಂಗುರ ತಗೋ, ಇಲ್ಲ ಸಿಲ್ವರ್ ತಗೋ, ಎರಡೂ ಇಲ್ಲ ಅಂತ. ವಿಡಿಯೋ ಕಾಲ್ ಆಯ್ತಾ ಸರ್? ಅಷ್ಟೇ ಬರ್ತಿದೆ, 50 ಮಿಲಿ ತೆಗ್ದಿದ್ದೀನಿ ಅದರಲ್ಲಿ ಅಷ್ಟೇ. ಇವಾಗ ನೋಡಿ ಇದೇನೋ ಆಗ್ತಾ ಇದೆಯಾ? ಹಿಂಗೇನಾ? ಅದು ಸ್ವಲ್ಪ ಎಣ್ಣೆ ಒಳಗೆ ಹೋಗ್ತೀವಿ, ಇದು ರೆಡ್ ಇಲ್ವಾ? ವೈಟ್ ಚಿಕ್ಕದಾಯ್ತಲ್ಲ ಅಷ್ಟೊಂದು. ಒನ್ ಅವರಿಂದ ಕಾಯ್ಕೊಂಡು ಕೂತಿದ್ದಕ್ಕೆ ನಾನು ಕಳಸ ಇಲ್ಲಿ ಎರಡರಲ್ಲಿ ಯಾವ್ದಾರು ಒಂದು ಕೊಡಿವ್ರೆ. ಅದು ಒಂದ್ರಲ್ಲಿ ಬೇಕಾದ್ರೆ ಒಂದು 60 ಇಸ್ಕೊಂಡ್ಬಿಟ್ಟಿದೆ. ವಾ, ಎರಡು ನಾ ಕೊಡ್ತೀನಿ ಜನ ಸುಳ್ಳ ಹೇಳಿ ಬರ್ತಾರೆ. ನಾನಿಲ್ಲ ಅಲ್ಲ, ನಾನು ಇವತ್ತು ಇಸ್ಕೊಳ್ಳಲ್ಲ, ಹಬ್ಬಕ್ಕೆ ಬೇಕು ನನಗೆ. ಓಕೆ, ಅಕ್ಷಯ ತೃತೀಯಾಗೆ ಬೇಕು. ಎರಡು ಬುಕ್ಕಿಂಗ್ ಆಯ್ತು, ಎಲ್ಲ ಮಿಸ್ ಮಾಡಬೇಡಿ. ಒಂದ್ರದ್ದು ಈಗ ಕೊಡ್ತಾರೆ, ಆಮೇಲೆ ಇನ್ನೊಂದದು ಆಮೇಲೆ ಅವ್ರು ಕೊಡ್ತಾರೆ, ಇಸ್ಕೊಳ್ಳಿ. ರೀ ಅವ್ರು ಅದಕ್ಕೆ ಸೀರಿಯಸ್ ಆಗಿಬಿಡ್ತಾರೆ, ಕಾಮಿಡಿ ಮೋಡಲ್ಲಿಲ್ಲ ಅವರು. ನೋಡ್ತೀನಿ ಫೋಟೋ ವಿಡಿಯೋದಲ್ಲಿ ಸುಮ್ಮನೆ ಕೂತಿರ್ತಾರೆ, ನೀವು ವಿಡಿಯೋ ಮಾಡ್ತಾನೆ ಇರ್ತೀರ. ವಿಡಿಯೋ ಮಾಡುವಾಗ ಮಾತ್ರ ಸುಮ್ಮನೆ ಕೂತಿರ್ತಾರೆ, ಮಿಕ್ಕಿ ಟೈಮಲ್ಲಿ ಬಬ್ರು ವಾಹನ. ಇಲ್ಲಿ ಇಟ್ಟಿರ್ತೀನಿ, ಇಲ್ಲಿ ಇಟ್ಟಿರ್ತೀನಿ. ಇದು ಕೊಡ್ತಾ ಇರೋದು, ಇದು ಪರ್ಚೇಸ್ ಮಾಡ್ತಾರೆ. ಯಾರಿಗೆ ನಮ್ಮಮ್ಮ ಪ್ರತಿ ವರ್ಷ ತಗೋತಾರೆ. ಸಾರು ನಿಮ್ಗೆ ಇದು ಅಕ್ಕನ ಕೊಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚಾರು. ನಾನು ನೋಡಕ್ ಕೊಡ್ತಾ ಇರೋದು ಸಾರ ರಪ್ಪನ್ ತೋರಿಸಿ. ಚಾರುಗಂತೆ ತೆಗೆಸ್ಕೊ ನಿಮ್ಮ ಅಪ್ಪನ ಕೈಲಿ. ಒಂದು ಹೇಳ, 1 ನಿಮಿಷಕ್ಕೆ ಅದು ಬೀಡ್ಸು ಯಾವ ರೋಡಲ್ಲಿ ಬಿದ್ದಿರುತ್ತೆ ಗೊತ್ತಾಗಲ್ಲ. ಅಯ್ಯೋ ನಿಜ ಹೇಳ್ತಾ ಇದ್ದೀನಿ, ಯಾವ್ಯಾವ ಹ್ಯಾಂಗಲಲ್ಲಿ ಬಿಸಾಕ್ತಾಳೋ ಅದನ್ನ ಆಮೇಲೆ ಕಿತ್ತು. ಸಕ್ಕದಾಗಿದೆ ಹೊಸ ಪೀಸ್ ಅಲ್ವಾ? ಸೂಪರಾಗಿ ಬಂದಿದೆ. ನೋಡು ಚಾರು, ನಿಮ್ಮ ಅಪ್ಪನ ಗೇರ್ ಹಾಕು.
ತಗೊಂಡ್ಯಾ? ಯಾವುದು ಇದು ತಗೋ. ಅವ್ನಿಗೊಂದು ತಗೊಂಬಿಡು. ಅವ್ರಿಗೆ ಬೇರೆ ಕೊಡ್ತೀನಿ ಹುಡುಗರು ಇದೆಲ್ಲ ಹುಡುಗಿರ್ದ ಅವ್ನಿಗೊಂದು ತಗೊಂಬಿಡು. ದಪ್ಪದಿಲ್ಲ, ದಪ್ಪಿಲ್ವಾ? ದಪ್ಪದಿದೆ, ಅವಳು ತಗೋತಾ ಇಲ್ಲ. ಇದು ತಗೋತೀಯಾ? ಅಷ್ಟೊತ್ತು ಬೇಡ ಹೂವು ಇದು ತಗೋ. ದಪ್ಪ ತಗೋಬೇಡ, ಇದು ತಗೋ. ಇದು ಅದು ತಗೋ, ಕಟ್ಟಾಯ್ತದೆ. ಚೆನ್ನಾಗಿದೆ. ಇದು ತಗೋ. ಬೇಡ, ಅದು ಇದು ತಗೋ. ತಗೋದು ತಗೋ, ಚೆನ್ನಾಯ್ತು. ಇದು ಕೊಟ್ಬಿಡಿಯಪ್ಪ. ಅದು ನಿಮಗೇನೆ. ಬೇಡ ಬೇಡ. ನಿಂಗೆ ಬಂದಂಗೆ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ, ಟೈಮ್ ಆಗಿದೆ. ರಿಂಗ್ ತಗೊಂಡ್ರ ಅದ್ರಲ್ಲಿ ಇದ್ದಿದ್ದು? ಇಲ್ಲಿತ್ತು. ಬೇಡ 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 ಅದು. ಇದು ಅದು ಬೇಡ, ಸುಮ್ಮನೆ ಇದು ಇದು ತಗೋ. ಇದು 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 ತಗೋ. ಇದು ಅದು ಬೇಡ. ಇದು ತಗೋ. ಇದು ಚೆನ್ನಾಗೈತೆ. ಬೇಡ, ಅದು ಇದು ತಗೋ. ತಗೋದು ಅವನಿಗೆ ತಗೋ. ನೀಲ ಹಾಕೋಬೇಕು. ಎಲ್ಲ ಹಾಕಿದ್ರೆ ಬ್ಲ್ಯಾಕ್ ಹಾಕ್ತಾರೆ, ಇದು ಹಾಕ್ತಾರೆ, 2-3 ಹಾಕ್ತಾರೆ. ಬ್ಲ್ಯಾಕ್ ಹಾಕ್ತಾರೆ ಜಾಸ್ತಿ. ನಿಮ್ಮ ಮನೆಗೆ ಯಾರು ಇದು ಮಾಡಿಬಿಟ್ಟಿದ್ದಾರೆ. ಚಾರು ಇಂಥ ಡ್ರೆಸ್ ಮೇಲೆ ವಿಡಿಯೋ ಹಾಕಿದ್ರೆ ಹೆಂಗೆ? ಹಿಂಗೆ ಹಿಡ್ಕೊ. ಸ್ವಲ್ಪ ಇಲ್ಲಿ ಅಪ್ಪಂಗೆ ತೋರಿಸು. ಅದು ಹುಡುಗಿ ಚಾರು ಥರ ಸಣ್ಣ ಆಗಿರಂಗೈತೆ. ಹೈಟ್ ಆಯ್ತು. ವಾಕಿಂಗ್ ದಪ್ಪ ಆಗ್ಬಿಟ್ಟಿಲ್ಲ ಡೈಲಿ. ಅವ್ರ ಜೊತೆ ಕಳಿಸ್ತಿರಂಗೈತೆ. ಇಲ್ಲ, ನಾನು ಹೋಗ್ತಾ ಇದ್ದೀನಪ್ಪ. ಅವ್ರು ಕುದುರೆ ಓಡ್ದಂಗೆ ಓಡ್ತಾರೆ ಎಲ್ಲರೂ. ನಾವು 3 ಜನ ಹೋಗ್ತಾ ಇದ್ದೀವಿ. ತಿರ್ಕೊ, ಅಲ್ಲ 3 ಜನ ಅಪ್ಪಂಗೆ ತೋರಿಸು. ಅಂದ್ರೆ ಅಪ್ಪನ ಲೆವೆಲ್ಗೆ ಎಲ್ಲಿ ನಡೆಯಕೈತೆ ಚಾರು? ಕಿವಿಗೆ ಇಲ್ಲ, ಫೋನ್ ಓಡ್ತಾರೆ. ಹಿಡ್ಕೊಬಿಟ್ರೆ ಮುಗ್ದೋಯ್ತು ಕತೆ. ನೋಡಿದ್ದೀರಾ? ದಿನ ಬೆಳಗ್ಗೆ ನೋಡ್ತಾರೆ. ಎಲ್ಲಾನು ನೋಡಿರ್ಬೋದು, ಬಟ್ ನೋಡ್ದೆ ತಾನೆ. ನೋಡಲ್ಲ, ಶಾರ್ಟ್ಸ್ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು. ಹಿಂಗೆ ಇಟ್ಕೊಂಡು ಗರ್ರ 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 ಬಿಚ್ಕೊಟ್ಬಿಡು. ಸೊ ನಾನು ಇವಾಗ ನಿಮಗೊಂದು ಹೇಳ್ತಾ ಇದ್ದೀನಿ. ಆನ್ ದ ವೇ ಬರುವಾಗ ಮಸಾಲೆ ಪುರಿ ಎಲ್ಲ ತೊಗೊಂಡು ಬಂದು ತಿಂದು ಮಲ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡಿದ್ದೀರಾ. ನಾನು ಏನು ತೊಗೊಂಡೆ ಅಥವಾ ಏನು ಬುಕ್ ಮಾಡಿದೆ ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ. ಗೈಸ್, ಇದಾಗಿತ್ತು ಕಂಪ್ಲೀಟ್ ವ್ಲಾಗ್. ಸೊ ಕನ್ಫ್ಯೂಸ್ ಆಗಬೇಡಿ. ನಿನ್ನೆ ನಡೆದಿದ್ದು ವ್ಲಾಗ್ಗೆ ವಾಯ್ಸ್ ಓವರ್ ಕೊಟ್ಟು ಇಷ್ಟೆಲ್ಲ ಆಗಿದೆ. ದಯವಿಟ್ಟು ಆದರೆ ಒಬ್ರಿಗೆ ಬೆನ್ನ ಹಿಂದೆ ಚೂರಿ ಹಾಕೋಂಥ ಕೆಲಸ ಯಾವತ್ತೂ ಮಾಡಬೇಡಿ. ಒಬ್ಬರು ಫೇವರ್ ಆಗಿ ಇರಿ ಅಂತ ಹೇಳ್ತಾ, ಇವಾಗ ಸಂಜೆ ಆಗೋಯ್ತು. ಆ್ಯಸ್ ಇಟ್ ಈಸ್ ನನ್ನ ಕೆಲಸಗಳು. ಸೊ ನಾನು ಕೂಡ ನನ್ನ ಕೆಲಸಕ್ಕೆ ಹೋಗಬೇಕು. ಕಂಪ್ಲೀಟ್ ವ್ಲಾಗ್ ಹೇಗಿತ್ತು? ಅಕ್ಷಯ ತೃತೀಯಾಗಿ ನೀವೇನು ತೊಗೊಂಡ್ರಿ? ನಾನು ಏನು ಬುಕ್ ಮಾಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ, ಏನಾದರೂ ಐಡಿಯಾ ಬಂದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಲಾಟ್ಸ್ ಆಫ್ ಲವ್ ನಿಮ್ಮ ಶ್ವೇತಕ್ಕ ಕಡೆಯಿಂದ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಬಾಯ್. ಲವ್ ಯು. ಟೇಕ್ ಕೇರ್.